ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ವಾರ್ಡ್ ನಂಬರ್ 3ರ ರುದ್ರಭೂಮಿ, ಅಭಿವೃದ್ಧಿ ಕಾಣದ ಲಕ್ಷ್ಮೀನಗರದ ಸ್ಮಶಾನ. ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ವಾರ್ಡ್ ನಂಬರ್ 3ರ ಲಕ್ಷ್ಮೀನಗರದ ಲಕ್ಷ್ಮೀಗುಡಿ ಹತ್ತಿರ ಇರುವ ರುದ್ರಭೂಮಿಯಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಜನ ಪರದಾಡುವಂತಾಗಿದೆ. ಇದನ್ನು ರುದ್ರಭೂಮಿ ಅಭಿವೃದ್ಧಿ ಸಂಘದಿಂದ ನಿರ್ಮಾಣ ಮಾಡಲಾಗಿದ್ದಾದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ವಾರ್ಡ್ ನಂಬರ್ 3ರ ಲಕ್ಷ್ಮೀನಗರದ ಲಕ್ಷ್ಮೀಗುಡಿ ಹತ್ತಿರ ಇರುವ ಸಾರ್ವಜನಿಕರ ರುದ್ರಭೂಮಿಯ ಬಳಿ ಇದ್ದೇವೆ. ಇಲ್ಲಿನ ನಿವಾಸಿಗಳು ಕಳೆದ 20 ವರ್ಷಗಳಿಂದ ಈ ಭಾಗದಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿನ ರುದ್ರಭೂಮಿ ಅಭಿವೃದ್ಧಿ ಸಂಘದ ವತಿಯಿಂದ ಈ ಸ್ಮಶಾನವನ್ನು ನಿರ್ಮಾಣ ಮಾಡಲಾಗಿದೆ. ಆದರೂ ಕೂಡ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಲಭ್ಯವಾಗಿಲ್ಲ. ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಇಲ್ಲಿನ ನಿವಾಸಿಗಳು ನಗರಸಭೆಗೆ 10 ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಭರವಸೆಯನ್ನಷ್ಟೇ ನೀಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಇಲ್ಲಿನ ಪ್ರಮುಖ ಸಮಸ್ಯೆಗಳೇನು ಎಂಬುದನ್ನು ಸ್ವತಃ ಇಲ್ಲಿನ ಅವರ ಬಾಯಿಂದನೇ ಕೇಳೋಣ. ಮಹಾದೇವ್ ಕಾರದೇವ್ರು ಮಾತಾಡಿದ್ರಿ. ಇಲ್ಲಿ ಮಶಾನ್ದಾಗ ಏನೂ ವ್ಯವಸ್ಥೆ ಇಲ್ಲ. ರಾತ್ರಿ ತಿಳ್ಕೊಂಡ ಇದೆ, ಲೈಟು ಇಲ್ಲ, ಮತ್ತು ಗೇಟು ಇಲ್ಲ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಬಂದು ಮಾಡಿ ಹೋಗ್ತಾರೆ. ಅದು ನಾವು ಕೇಳಿದ್ರೆ ನಿಮ್ಮದೇ ನಮಗೆ ಕೇಳ್ತಾರೆ. ಆದರೆ ನಗರಸಭೆದವ್ರು ಏನೂ ನಮಗೆ ಅಭಿವೃದ್ಧಿ ಮಾಡಿಕೊಟ್ಟಿಲ್ಲ. ಆದ್ರೆ ಈಗ ರಾತ್ರಿ ಯಾವ ರೀತಿ ತಿಳ್ಕೊಂಡ್ರೆ ನಾವು ನಗರಸಭೆದ ಬಂದು ತಂದು ಇಡ್ತೀವಿ. ಅನುಭವ ದೂರ ಆಗೈತಿ, 3 ಕಿಲೋಮೀಟರ್ ಆಗೈತಿ ನಮಗೆ. ಇಲ್ಲಿ ಮಗ್ಗದಾಗ ಸ್ಮಶಾನ ಅಂತೇಳಿ ಆಲ್ರೆಡಿ ಎಲ್ಲಾರು ಸಾರ್ವಜನಿಕರ ಫಿಕ್ಸ್ ಮಾಡ್ಯಾರ. ಇದಕ್ಕೆ ಯಾವುದೂ ಅನುಕೂಲ ಇಲ್ಲ. ಕಂಪೌಂಡ್ 2 ಕಂಪೌಂಡ್ ಆಗಬೇಕು. ಮುಂದೆ ಇಲ್ಲಿ ಚಿಡ್ಬಾಲಿ ಇಡಾಕ ಒಂದು ರೂಮ್ ಆಗಬೇಕು, ಒಂದು ಚಿಡ್ಬಾಲಿಗೆ ಬೇಕು, ಒಂದು ಒತ್ತು ಗಾಡಿ ಬೇಕು, ಮತ್ತೆ ನೀರಿನ ವ್ಯವಸ್ಥೆ ಬೇಕು, ನಡು ಒಂದು ಲೈಟ್ ವ್ಯವಸ್ಥೆ ಬೇಕು. ಇದನ್ನೆಲ್ಲ ಜಾಗ ಸೇವಾ ಮಾಡಿ ಕೊಡ್ಬೇಕು. ಈಗ ನಗರಸಭೆಯಲ್ಲಿ ಒಂದು ವಿನಂತಿ, ಇಲ್ಲಿ ಏನಾದ್ರು ಯಾರು ಮರಣ ಹೊಂದಿದ್ರೆ ನಾವು ಸೀದಾ ನಗರಸಭೆ ಮುಂದೆ ತಂದು ಇಡಬೇಕಾಗ್ತದೆ. ಅದಕ್ಕಾಗಿ ದಯಮಾಡಿ ಇದೆಲ್ಲ ಕಾಮಗಾರಿಗಳನ್ನು ಮಾಡಿ ಕೊಡ್ಬೇಕಾಗಿ ವಿನಂತಿ. ಏನೇನಾಗ್ಬೇಕ್ರಿ? ಈಗ ನಮ್ಗೆ ಲೈಟ್ ಬೇಕ್ರಿ, ನೀರಿನ ವ್ಯವಸ್ಥೆ ಬೇಕ್ರಿ, ಮುಂದೆ ಇಲ್ಲಿ ಗಿಡಗೋದ್ ಬೇಕ್ರಿ, ಒಂದು ಸಡ್ ಬೇಕು, ಒಂದು ಅದಕ್ಕ ಚಿಟಪಲ್ಕಿ ಬೇಕು. ಇಲ್ಲಿ ತನಕ ಅವ್ರ ಇಲ್ಲಿ ಏನು 20 ವರ್ಷ ನಗರಸಭೆದವರು ಇಲ್ಲಿ ತನಕ ಇಲ್ಲಿ ಏನು ಕಾಮಗಾರಿ ಮಾಡಿಲ್ಲ. ಏನು ಮಾಡಿಲ್ರಿ. ಏನು ಒಂದು ಬರ್ತಾರೋ ನೋಡ್ತಾರೋ ಹೋಗ್ತಾರೋ. ಇಲ್ಲಿ ಸಮಸ್ಯೆ ಏನಕಂದ್ರೆ ಇಲ್ಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಅಲ್ರಿ. ಇಲ್ಲಿ ಇದನ್ನೆಲ್ಲ ಒಳದ ಕಿಶಿಂದ ಸಮ ಮಾಡ್ಕಿಶಿಂದ ಮುಂದ ಇಲ್ಲಿ ಚಿಟ್ಪಾಲ್ಕಿ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ರೂಮಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಬೋರ್ ಬಂದೈತಿ, ಬೋರ್ ಸರಿಯಾಗಿ ಚಾಲು ಮಾಡ್ಕೊಡಂಗಿಲ್ಲ. ಚಿಟ್ಪಾಲ್ಕ್ ಒಂದ್ ಗೋಲಿ ಆತಂದ್ರ ಮತ್ತೆ ಇಲ್ಲಿ ಸುತ್ತರಿಗೆ ಕಾಂಪೌಂಡ್ ಆತಂದ್ರ ಅನುಕೂಲ ಆಕತ್ರಿ. ಇಲ್ಲಿ 4 ಮಂದಿಗೆ ಸುತ್ತರಿಗೆ ಕಾಂಪೌಂಡ್ ಆಗಿ ಮತ್ತೆ ಇಲ್ಲಿ ಸಾರ್ವಜನಿಕರ ರುದ್ರಭೂಮಿ ಐತಂದ್ರ ವ್ಯವಸ್ಥೆ ಬೇಕ್ರಿ. ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದ್ ಲೈಟ್ ಇಲ್ರಿ. ಲೈಟ್ ವ್ಯವಸ್ಥೆ ಆಗ್ಬೇಕು. ಸಂಘ ಸಂಸ್ಥೆಗಳು ಮುತುವರ್ಜಿ ವಹಿಸಿ ಜಾಗ ಗುರುತಿಸಿಕೊಟ್ಟಿದ್ದರೂ ನಗರಸಭೆಯ ಅಧಿಕಾರಿಗಳ ಧೋರಣೆಯಿಂದಾಗಿ ಲಕ್ಷ್ಮೀನಗರದ ಈ ರುದ್ರಭೂಮಿ ಇಂದಿಗೂ ನರಕ ದೃಶ್ಯವಾಗಿದೆ. ಇನ್ನು ಬರೀ ಭರವಸೆಗಳಷ್ಟೇ ಸೀಮಿತವಾಗಿರುವ ಅಧಿಕಾರಿಗಳ ವರ್ತನೆಗೆ ಇಲ್ಲಿನ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಲ್ಲಪ್ಪ ಜಗದಾಳ್, ಶಿವಲಿಂಗ್ ಪಾಟೀಲ್, ಮಹೇಶ್ ಟರ್ಕಿ, ಸುರೇಶ್ ನಂದೇಶ್ವರ್, ಪರ್ಸು ಮಾಲಗರ್, ಮಲ್ಲಪ್ಪ ಹಳಿಂಗಳಿ, ಮಾದೇವ್ ಮಿರ್ಜಿ, ಗುರಪ್ಪ ಪಾಟೀಲ್, ಹನುಮಂತ್ ನಂದೇಶ್ವರ್, ಮಾದೇವ್ ಹುಕ್ಕೇರಿ ಮುಂತಾದವರು ಇದ್ದರು. ಇನ್ನಾದರೂ ಸಂಬಂಧಪಟ್ಟ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾರ್ಡ್ ನಂಬರ್ 3ರ ಈ ರುದ್ರಭೂಮಿಗೆ ಕಾಂಪೌಂಡ್ ಶೆಡ್, ಬೋರ್ವೆಲ್ ಹಾಗೂ ಲೈಟ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ವರದಿ ಸಂತೋಷ್ ಪ್ರಕಾಶ್ ಹೊಸಬನಿ, ಪರ್ವಾ ನ್ಯೂಸ್, ರಬಕವಿ ಬನಹಟ್ಟಿ.